ಇಲ್ಲ ಅದರಲ್ಲಿ ನಾವೆಲ್ಲ ಬಾವಿ ಮುಚ್ಚಿ ಅಂದರೆ ನೀರು ಬರ್ತಾ ಇಲ್ಲ. ನಮ್ಮಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳಿತಿದ್ದೀವಿ, ಅದಕ್ಕೆ ನೀರು ಸಿಗದಿರೋದ್ರಿಂದ ಬಾವಿಯಲ್ಲಿ ನಾವು ಬೋರ್ವೆಲ್ಗಳನ್ನ ಕಡ್ಡಾಯವಾಗಿ ಹಾಕಿಸಲೇಬೇಕಾದಂಥ ಅನಿವಾರ್ಯತೆ ಉಂಟಾಗಿದೆ. ಅದರ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಮುಂದುವರೆದು ಈಗ 800ರಿಂದ 1000 ಅಡಿ ಸಾಮಾನ್ಯವಾಗಿ ಸಿಗುವಂಥ ನೀರು. ಕುಡಿಯೋ ನೀರಿಗೂ ಅಷ್ಟೇ ಅಡಿ ಹೋಗಬೇಕು, 600ರಿಂದ 800. ಕೆಲವೊಂದು ಭಾಗದಲ್ಲಿ ಕೆಲವೊಂದು ಜಾಗದಲ್ಲಿ 1000 ಅಡಿಯವರೆಗೂ ಬೋರ್ವೆಲ್ ಕೊಯ್ಯಬೇಕಾದಂಥ ಪರಿಸ್ಥಿತಿ ಇದೆ. ಯಾರಾದರೂ ನೀರು ಸಂಗ್ರಹಣಾ ಘಟಕಗಳನ್ನು ಮಾಡಿದ ರೈತರಿದ್ದಾರೆ. ಅಂದರೆ ಪಾಂಡ್ ಮಾಡಿದ್ದೀವಿ, ವಾಟರ್ ಸ್ಟ್ರಕ್ಚರ್ ಮಾಡಿದ್ದೀವಿ, ಕೃಷಿ ಹೊಂಡ ಮಾಡಿದ್ದೀವಿ. ಈ ಥರ ಚಿಕ್ಕ ಚಿಕ್ಕ ಬೆಳೆಗಳು ಏನು ನಾವು ಬೆಳಿತೀವಿ, ಆಗ ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಯಾವ ಬೆಳೆ ಬೆಳಿತೀವಿ ಅದಕ್ಕೆ ನೀರಿನ ಪ್ರಮಾಣ ಎಷ್ಟು ಬೇಕು ಅಂತ. ಅದಕ್ಕೆ ತಕ್ಕ ಹಾಗೆ ನಾವು ನೀರಾವರಿ ಪದ್ಧತಿಗಳನ್ನ ಅಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ನೀರಾವರಿ ಬಂದಿದೆ, ಸೂಕ್ಷ್ಮ ನೀರಾವರಿ, ಅದರ ನಂತರ ಹೇಳ್ತಾ ಬರ್ತೀನಿ. ಏನಾಗ್ತಿತ್ತು ಅಂದರೆ ಈ ಹಿಂದಿನ ಪದ್ಧತಿಗಳ ಪ್ರಾಯೋಜಿತವಾಗಿ ಸ್ಕೀಮನ್ನು ತಂದು PMKS ಆ ಮೂಲಕ ರೈತರಿಗೆ ಮಾರ್ಗದರ್ಶನ ಕೊಡುವಂಥ ಕಾರ್ಯಕ್ರಮ. ಏನಂದರೆ ಈ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ನಮಗೆ ನೀರಿನ ಮಿತವ್ಯಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಅದನ್ನು ಕೊಡುವಂಥದ್ದು ಮತ್ತು ತುಂತರ ನೀರಾವರಿ ಘಟಕಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ. ನಾನು ಹೇಳಿ ಬರೋ ವಾರಕ್ಕೆ ಬೇಕಾಗಿರುವ ನೀರಿನ ಪ್ರಮಾಣ 20 ಲೀಟರ್, 16ರಿಂದ 20 ಲೀಟರ್ ಬೇಕು ಪ್ರತಿದಿನ. ಫಲವರ ಕೊಡಲಿಕ್ಕೆ ಹಿಂದಿನ ಮರ 60ರಿಂದ 65 ಲೀಟರ್ ಅಷ್ಟು ಪ್ರತಿದಿನ ನೀವು ನೀರು ಕೊಡಬೇಕಾಗುತ್ತೆ. ಆದರೆ ನಮ್ಮಲ್ಲಿ ಅಳವಡಿಸಬೇಕಾದ ನೀರಿನ ಪ್ರಮಾಣವೇ ಬೇರೆ. ಇದನ್ನ ಬೇರೆ ಅಂತ ಹೇಳಿ ಹೌದಲ್ವಾ? ಹಾಗೆ ಬೆಳೆಗೂ ತಕ್ಕನಾದ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡಾಗ ನಾವು ಉತ್ತಮ ಇಳುವರಿ, ಉತ್ತಮ ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗೆ 40 ಲೀಟರ್ ಅವರೇಜ್ ಆಗಿ ಡಿಸ್ಚಾರ್ಜ್ ಆಗುತ್ತೆ. ಆದರೆ ನಾವು ಎಷ್ಟು ಅವರ್ ರನ್ ಮಾಡ್ತೀವಿ? 1 ಅವರ್ ರನ್ ಮಾಡ್ತೀವಿ, ಅರ್ಧ ಗಂಟೆ. ಅದರಲ್ಲೂ ಕೂಡ ಡ್ರಿಪ್ ಸಿಸ್ಟಮಲ್ಲಿ ನಿಮಗೆ ಏನು ಬರುತ್ತೆ? ಪ್ರತಿ ಗಂಟೆಗೆ 2 ಲೀಟ್ರ್ ಡಿಸ್ಚಾರ್ಜ್ ಮಾಡ್ಬೋದು. 4 ಲೀಟ್ರ್ ಪರ್ ಅವರ್ ಡಿಸ್ಚಾರ್ಜ್ ಬರುತ್ತೆ. 8 ಲೀಟ್ರ್ ಡಿಸ್ಚಾರ್ಜ್ ಅವರ್ ಬರುತ್ತೆ. ನೀವು ಯಾವ